Greetings and God bless you all. ನಿಮ್ಮೆಲ್ಲರಿಗೂ ಶುಭವನ್ನು ಕೋರುವಂತವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Hallelujah. 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 So when you come to the end of the year, there are two things we have to observe. ನಾವು ವರ್ಷದ ಕೊನೆಗೆ ಬರುವಂತ ಸಮಯದಲ್ಲಿ ನಾವು ಎರಡು ಕಾರ್ಯಗಳನ್ನು ಕುರಿತಾಗಿ ತಿಳಿದುಕೊಳ್ಳಬೇಕಾಗಿದೆ. It is a threshold. They have come to the end of one year and stepping into the new year. ಇದು ನಾವು ಒಂದು ವರ್ಷದ ಕೊನೆಗೆ ಬಂದು ಮತ್ತು ನೂತನ ವರ್ಷಕ್ಕೆ ಕಾಲಿಡುವಂತ ಸಂದರ್ಭ. So when you come to the end of anything, you always have the tendency to look back. ನೀವು ಯಾವುದಾದರೂ ಒಂದು ಕಾರ್ಯದ ಕೊನೆಗೆ ಬರುವಂತ ಸಮಯದಲ್ಲಿ ಹಿಂತಿರುಗಿ ನೋಡುವಂತ ಒಂದು ಅಭ್ಯಾಸ ಉಂಟು. At the same time, we have to look ahead what is in store for us in this new year. ಅದು ಮಾತ್ರವಲ್ಲದೆ ಈ ನೂತನ ವರ್ಷದಲ್ಲಿ ನಮಗೋಸ್ಕರ ಏನು ಇಡಲ್ಪಟ್ಟಿದೆ ಎನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. The title of this today's sermon is Look Back and Thank God. ಇಂದಿನ ದಿನದಲ್ಲಿ ಸಂದೇಶದ ಶೀರ್ಷಿಕೆಯು ಹಿಂತಿರುಗಿ ನೋಡಿ ದೇವರಿಗೆ ಧನ್ಯವಾದ ಹೇಳಿ. Look ahead in trusting God. ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ನೋಡಿ. Throughout the last year, God blessed us. ಕಳೆದ ವರ್ಷ ಪೂರ್ತಿಯಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದನು, Kept us safe, ನಮ್ಮನ್ನು ಸುರಕ್ಷತೆಯಾಗಿಟ್ಟಿದ್ದನು, helped us in hard times. ನಮಗೆ ಕಷ್ಟದ ಸಮಯದಲ್ಲಿ ನಮಗೆ ಸಹಾಯ ಮಾಡಿದನು. And psalmist says in Psalms 107:1, it says, "Oh, give thanks to the Lord, for He is good. His love endures forever." ಕೀರ್ತನೆಗಳು 107:1 ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂತ ಮಾತು, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. Give thanks to the Lord, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, for He is good. ಆತನು ಒಳ್ಳೆಯವನು, His love endures forever. ಆತನ ಕೃಪೆಯು ಪ್ರೀತಿಯು ಶಾಶ್ವತವಾಗಿರುವುದು. Amen. ಆಮೆನ್. We all will say, yes, God protected us throughout this year. ನಾವೆಲ್ಲರೂ ಹೇಳುವಂತ ರೀತಿಯಲ್ಲಿ ದೇವರು ನಮ್ಮನ್ನು ಈ ವರ್ಷ ಪೂರ್ತಿಯಾಗಿ ಕಾದುಕೊಂಡಿದ್ದನು, And helped us in many ways to avoid dangers. ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ಆತನು ನಮಗೆ ಸಹಾಯ ಮಾಡಿದನು. Even during the odd times, we felt safe in the arms of our God. ನಮಗೆ ಅಂಗಲಾಚುವಂತ ಗೊಂದಲದ ಸಮಯದಲ್ಲಿಯೂ ಸಹ ದೇವರ ಹಸ್ತವು ನಮ್ಮ ಸಂಗಡ ಇತ್ತು ಎಂಬುದಾಗಿ ನಾವು ಸಂತೋಷದಿಂದ ಇದ್ದೆವು. Many times we received help from unexpected people at unexpected time. ಅನೇಕ ವೇಳೆಗಳಲ್ಲಿ ನಾವು ನಮಗೆ ತಿಳಿಯದೇ ಇರುವಂಥ ವ್ಯಕ್ತಿಗಳಿಂದ ಅನಿರೀಕ್ಷಿತವಾಗಿ ಸಹಾಯವನ್ನು ಪಡೆದುಕೊಂಡಿದ್ದೇವೆ. That's why psalmist says in Psalm 77:11-12, he says, "So I recall all you have done, O God. I remember you wonderful deeds of long ago. They are constantly in my thoughts. I cannot stop thinking about them." ಕೀರ್ತನೆಗಳು 77, 11, 12 ವಾಕ್ಯಗಳಲ್ಲಿ ಹೇಳುವಂಥ ಪ್ರಕಾರವಾಗಿ, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು, ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು. Amen. ಆಮೆನ್. You just look back and recall all what He has done in your lives. ನಾವು ಹಿಂತಿರುಗಿ ನೋಡಿ ನಮ್ಮ ಜೀವಿತದಲ್ಲಿ ಆತನು ಮಾಡಿರುವಂಥ ಪ್ರತಿಯೊಂದನ್ನು ನೆನಪಿಸಿಕೊಳ್ಳುವೆವು. It's our duty to remember. ಅದನ್ನು ನಾವು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ. And God expects us to remember what He has done in our lives.
ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಿದ್ದಾನೋ ಅದನ್ನೆಲ್ಲ ನೆನಪಿಸಿ ನೋಡಿಕೊಳ್ಳಬೇಕೆನ್ನುವುದು ದೇವರು ಬಯಸುತ್ತಾನೆ. If you read in Joshua chapter 4, 1 to 7, God told Joshua to choose 12 people, one in each tribe. ಅಲ್ಲಿ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 1ರಿಂದ 7ನೇ ವಾಕ್ಯದಲ್ಲಿ ಓದುವಂತಹ ಸಮಯದಲ್ಲಿ ದೇವರು ಯೆಹೋಶುವನಿಗೆ ಆತನು ಒಂದೊಂದು ಗೋತ್ರಕ್ಕೆ ತಕ್ಕಂತೆ ಒಬ್ಬೊಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುವುದಕ್ಕೆ ಹೇಳುತ್ತಾನೆ. As they passed through the river Jordan, ಅವರು ಯೋರ್ದನ್ ಹೊಳೆಯನ್ನು ದಾಟುವಂತ ಸಮಯದಲ್ಲಿ, and it very clearly says, ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, God told Joshua to choose 12 men from among the 12 tribes of Israel who would pick up a stone each from a Jordan river to serve as a permanent memorial to the children of Israel that the Jordan river stopped flowing when the ark of the Lord's covenant went across. ಇಲ್ಲಿ ಯೆಹೋಶುವನ ಪುಸ್ತಕ 4ನೇ ಅಧ್ಯಾಯ 1ರಿಂದ 7 ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ, ಜನರೆಲ್ಲ ಯೋರ್ದನಿನ ಆಚೆಗೆ ಸೇರಿದ ಮೇಲೆ ಯೆಹೋವನು ಯೆಹೋಶುವನಿಗೆ, ನೀವು ಜನರೊಳಗಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಯೋರ್ದನಿನ ಮಧ್ಯದಲ್ಲಿ ಹಾದು ಹೋಗುವಂತೆ, ಅಂದರೆ ಅವರಿಗೆ ಯೋರ್ದನಿನ ಮಧ್ಯದಲ್ಲಿ ಯಾಜಕರು ನಿಂತಿರುವ ಸ್ಥಳದಿಂದ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು ನೀವು ಈ ರಾತ್ರಿ ಇಳುಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಎಂದು ಆಜ್ಞಾಪಿಸಬೇಕೆಂದು ಹೇಳಿದನು. God wants us to remember what miracle He has done in our lives. ನಮ್ಮ ಜೀವಿತದಲ್ಲಿ ಆತನು ಯಾವ ಯಾವ ಅದ್ಭುತಗಳನ್ನು ಮಾಡಿದ್ದಾನೋ ಅದನ್ನೆಲ್ಲ ನಾವು ಜ್ಞಾಪಿಸಿಕೊಳ್ಳಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. As the children of Israel passing through the Jordan was overflowing, and God said, "Don't worry, I am going ahead of you." As the ark of the covenant touches, when the priests were carrying the ark of the covenant touches the river, it will stop, and it stopped like that only. ಅಲ್ಲಿ ಯೋರ್ದನು ಪ್ರವಾಹದಿಂದ ತುಂಬಿ ಹರಿಯುತ್ತಿರುವಂಥ ಸಮಯದಲ್ಲಿ ಇಸ್ರಾಯೇಲ್ಯರು ಯೋರ್ದನ್ ಹೊಳೆಯನ್ನು ದಾಟಿ ಹೋಗಬೇಕಾದಂಥ ಸಂದರ್ಭ. ಆಗ ದೇವರು ಅವರಿಗೆ ಹೇಳುವಂಥ ಮಾತು, ನೀವು ಭಯಪಡಬೇಡಿರಿ, ನಿಮ್ಮ ಮುಂದೆ ನಾನು ಹೋಗುವೆನು. ಮಂಜೂಷವು ಆ ಒಂದು ಯೋರ್ದನ್ ಹೊಳೆಯನ್ನು ಮುಟ್ಟುವಂಥ ಸಮಯದಲ್ಲಿ ಪ್ರವಾಹವು ಕಡಿಮೆಯಾಗುವುದು, ಅದರಲ್ಲಿ ನೀವು ನಡೆದು ಹೋಗುವಿರಿ ಎಂಬುದಾಗಿ ಹೇಳಿದ್ದು ಮಾತ್ರವಲ್ಲದೆ ಅದೇ ರೀತಿಯಾಗಿ ನಡೆಯಿತು. Even in our lives, there were problems like Jordan River overflowing, and our God went ahead. Remember the day He stopped the overflowing flood in your life. The problem that came like a Jordan River upon you, but God stopped it. Remember, my dear friend, keep a stone so that your children will know that God has done miracle in your life. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿಯೂ ಸಹ ಯೋರ್ದನ್ ಪ್ರವಾಹ ತುಂಬಿ ಹರಿಯುವಂಥ ರೀತಿಯಲ್ಲಿ ಅನೇಕ ರೀತಿಯಾದಂಥ ಕಷ್ಟಗಳು, ಅನೇಕ ರೀತಿಯಾದಂಥ ವೇದನೆಗಳು, ನಮ್ಮಿಂದ ಸಹಿಸಲು ಸಾಧ್ಯವಾಗದೇ ಇರುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದಾಗ್ಯೂ ಸಹ ಆತನು ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡಿದನು. ಅದನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಅಲ್ಲಿ ಒಂದು ಸ್ತಂಭವನ್ನು ನಿಲ್ಲಿಸಿರಿ. ಯಾಕೆಂದರೆ ನೀವು ಮಾತ್ರವಲ್ಲದೆ ನಿಮ್ಮ ಮಕ್ಕಳು ಸಹ ಅದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ದೇವರು ನಮ್ಮ ಜೀವಿತದಲ್ಲಿ ಯಾವ ಯಾವ ಅದ್ಭುತಗಳನ್ನು ಮಾಡಿದನೋ, ಹೇಗೆ ನಮ್ಮನ್ನು ನಡೆಸಿದನು ಎಂಬುದಾಗಿ ನಮ್ಮ ಮಕ್ಕಳು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ದೇವರು ಹೇಳುತ್ತಾನೆ. Look back, my dear friend. ಹಿಂತಿರುಗಿ ನೋಡಿರಿ. Thank God for what He has done in our lives. ನಮ್ಮ ಜೀವಿತದಲ್ಲಿ ಆತನು ಮಾಡಿರುವಂತಹ ಪ್ರತಿಯೊಂದು ಕಾರ್ಯಗಳಿಗಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. Joseph named his 2 sons as Manasseh and Ephraim. ಅಲ್ಲಿ ಯೋಸೇಫನು ತನ್ನ ಮಕ್ಕಳಿಗೆ ಮನಾಸೆ ಮತ್ತು ಎಫ್ರಾಯಿಮ್ ಎಂಬುದಾಗಿ ಹೆಸರಿಟ್ಟನು. What does it mean? Why he named his children as Manasseh and Ephraim?
ಯಾಕೆ ಅವನು ತನ್ನ ಮಕ್ಕಳಿಗೆ ಮನಾಸೆ ಮತ್ತು ಎಫ್ರಾಯಿಮ್ ಎಂಬುದಾಗಿ ಹೆಸರಿಟ್ಟನು? Because every time when he calls his sons, he wanted to remember what God has done in his life. ಪ್ರತಿ ಬಾರಿಯೂ ತಮ್ಮ ಮಕ್ಕಳ ಹೆಸರಿಡಿದು ಕರೆಯುವಂತ ಸಮಯದಲ್ಲಿ ದೇವರು ಆತನನ್ನು ಹೇಗೆ ನಡೆಸಿದನು ಎಂಬುದಾಗಿ ನೆನಪಿಸಿಕೊಳ್ಳುವುದಕ್ಕಾಗಿ ಆ ಹೆಸರನ್ನು ಇಡುತ್ತಾನೆ. Manasseh means God has made me to forget all my toil and all my father's house. ಮನಾಸೆ ಎಂಬುದಾಗಿ ಹೇಳುವಂತ ಹೆಸರಿಗೆ ಅರ್ಥವೇನೆಂದರೆ, ನಾನು ನನ್ನ ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನೂ ಮರೆತು ಬಿಡುವಂತೆ ದೇವರು ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. He was in such a trouble. He was thrown out into a well, sold as a slave, put in the jail for no fault of his. All that. Joseph says now, God has made me forget everything. So, and he has blessed me with a family and the child. So I will name the child Manasseh because God made me to forget all that I passed through, all the pain and suffering which I gone through in this year. God has made me forget everything and brought me to this level. Oh, I thank God for that. ಇಲ್ಲಿ ಯೋಸೇಫನನ್ನು ಗಮನಿಸಿ ನೋಡಬೇಕಾದರೆ, ಆತನನ್ನು ಹಾಳು ಬಾವಿಗೆ ದೊಬ್ಬಿದರು, ಆತನನ್ನು ಗುಲಾಮನನ್ನಾಗಿ ಮಾರಿಬಿಟ್ಟರು, ತಪ್ಪೇ ಇಲ್ಲದಿದ್ದರೂ ಸಹ ಸೆರೆಮನೆಗೆ ಹಾಕಿದರು. ಇವೆಲ್ಲ ನಡೆದ ನಂತರವೂ ಸಹ ದೇವರ ಕೃಪೆ ಆತನ ಮೇಲೆ ಇದ್ದದರಿಂದ ಆತನು ಆ ಒಂದು ರಾಜ್ಯದಲ್ಲಿಯೇ ದೊಡ್ಡ ವ್ಯಕ್ತಿಯಾಗಿ ಮಾರ್ಪಟ್ಟನು. ಆ ಒಂದು ಸಮಯದಲ್ಲಿ ತನ್ನ ಮಗನಿಗೆ ಆತನು ಹೆಸರಿಡುವಂಥದ್ದು, ನನ್ನ ಎಲ್ಲ ಕಷ್ಟವನ್ನು ನನ್ನ ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನೆ ಎಂಬುದಾಗಿ ಹೆಸರಿಟ್ಟನು. ಆತನು ತನ್ನ ಜೀವಿತದಲ್ಲಿ ಹಾದು ಬಂದಂಥ ಎಲ್ಲ ಕಷ್ಟಗಳನ್ನು, ಎಲ್ಲ ವೇದನೆಗಳನ್ನು ಮರೆಯುವಂತೆ ದೇವರು ತನಗೊಬ್ಬ ಮಗನನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರನ್ನು ಸ್ತುತಿಸಿ ಆತನು ಹೇಳುವಂತ ಮಾತಾಗಿದೆ. Hallelujah. When his second child was born, he named him Ephraim. ಅವನಿಗೆ ಎರಡನೆಯ ಮಗನು ಹುಟ್ಟಿದಂತ ಸಮಯದಲ್ಲಿ ಅವನಿಗೆ ಎಫ್ರಾಯಿಮ್ ಎಂಬುದಾಗಿ ಹೆಸರಿಡುತ್ತಾನೆ. Because now he is one of the rulers. He was second in command in Egypt. So he remembered God, how he blessed him in a low estate to such a level. What God has blessed, my dear friend, remember that he says, for God has caused me to be fruitful in the land of my affliction. So I name my child as Ephraim. ಇಲ್ಲಿ ಯೋಸೇಫನು ತನ್ನ ಎರಡನೆಯ ಮಗನಿಗೆ ಎಫ್ರಾಯಿಮ್ ಎಂಬುದಾಗಿ ಹೆಸರಿಡುತ್ತಾನೆ. ಆತನು ತನ್ನ ಜೀವಿತದಲ್ಲಿ ಅನೇಕ ಕಷ್ಟ ವೇದನೆಗಳಲ್ಲಿ ಹಾದು ಬಂದನು. ಹೊರ ದೇಶದಲ್ಲಿ, ವಿದೇಶದಲ್ಲಿ, ಯಾರೂ ತಿಳಿಯದೇ ಇರುವಂಥ ಆ ಒಂದು ದೇಶದಲ್ಲಿ ಸೆರೆಯಾಳಾಗಿ ಇದ್ದಂಥ ವ್ಯಕ್ತಿಯನ್ನು ದೇವರು ಈಗ ಉನ್ನತ ಸ್ಥಾನಕ್ಕೇರಿಸಿ ಆತನನ್ನು ಆ ಒಂದು ದೇಶದ ಅರಸನಿಗಿಂತ ಒಂದು ಸ್ಥಾನ ಕೆಳಗೆ ಇರುವಂಥ ಆ ಉನ್ನತ ಸ್ಥಾನಕ್ಕೆ ಕರೆದು ತಂದು ನಿಲ್ಲಿಸಿದನು. ಈ ಎಲ್ಲ ಕೆಲಸಗಳನ್ನು ದೇವರು ಮಾಡಿದರಿಂದ ಆತನು ಆ ಎಫ್ರಾಯಿಮ್ ಅಂದರೆ ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆ ಎಂಬುದಾಗಿ ಆ ಒಂದು ಮಗನಿಗೆ ಹೆಸರಿಡುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. Look back, my dear friends. ಹಿಂತಿರುಗಿ ನೋಡಿರಿ. Count all his blessings in this year and it will surprise you what God has done in your lives. ದೇವರು ಈ ವರ್ಷದಲ್ಲಿ ನಮಗೆ ಮಾಡಿರುವಂಥ ಪ್ರತಿಯೊಂದು ಮಹೋಪಕಾರಗಳನ್ನು ಎಣಿಸಿ ನೋಡುವಂಥ ಸಮಯದಲ್ಲಿ ಅವೆಲ್ಲವೂ ನಮಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ. Many of us were rebellious, committed many sins, did not obey God. Despite all these things, despite all our failures, God brought us here at this end of this year in such a good state, my dear friend. ನಮ್ಮಲ್ಲಿ ಅನೇಕರು ಆತನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು
ಪಾಪದಲ್ಲಿ ಇರುವಂಥ ಸಮಯದಲ್ಲಿಯೂ ಸಹ ಆತನು ಕೃಪೆಯಿಂದ ನಮ್ಮನ್ನು ರಕ್ಷಿಸಿದನು. ನಮ್ಮ ಸಂಗಡ ಇದ್ದು ಈ ವರ್ಷ ಪೂರ್ತಿಯಾಗಿ ನಮ್ಮನ್ನು ಕಾಪಾಡಿ ನಮಗೆ ಸಹಾಯ ಮಾಡಿ ಇಂದಿನವರೆಗೂ ಬಂದು ನಿಲ್ಲುವಂತೆ ನಮಗೆ ಸಹಾಯ ಮಾಡಿದ್ದಾನೆ. We left our father's house. ನಾವು ನಮ್ಮ ತಂದೆಯ ಮನೆಯನ್ನು ಬಿಟ್ಟೆವು. We went after the pleasures of this world. ನಾವು ಈ ಲೋಕದ ಎಲ್ಲಾ ಒಂದು ಮನರಂಜನೆಗಳ ಹಿಂದೆ ನಾವು ಹೋದೆವು. We thought we have the wisdom, so we ignored the wisdom of God and went and done all prodigal life. ನಾವೆಲ್ಲರೂ ಈ ಲೋಕದ ಎಲ್ಲಾ ವಿಧವಾದಂಥ ಆಕರ್ಷಣೆಯಿಂದ ಸೆಳೆಯಲ್ಪಟ್ಟು ಆ ಒಂದು ಕಾರ್ಯಗಳನ್ನು ಅನುಭವಿಸುವುದಕ್ಕೆ ಹೋದೆವು. But our father was like a father of that prodigal son, waiting for us to come and stretch forth his hand and brought us back, accepted us with all our sin, accepted us in all our failures, accepted us with all our disobedience. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ಆ ತಪ್ಪಿ ಹೋದ ಮಗನ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಆತನನ್ನು ಬಿಟ್ಟು ದೂರಕ್ಕೆ ಹೋಗಿರುವಂತಹ ಸಮಯದಲ್ಲಿಯೂ ಸಹ ಆ ತಂದೆಯು ತನ್ನ ಮಗನಿಗಾಗಿ ಕಾಯುತ್ತಾ ಇದ್ದು ಆತನು ಯಾವಾಗ ಬರುವನೋ, ನಾನು ಯಾವಾಗ ಸೇರಿಸಿಕೊಳ್ಳುವೆನೋ ಎಂಬುದಾಗಿ ತನ್ನ ಕೈ ಚಾಚಿ ಆ ಮಗನನ್ನು ಸೇರಿಸಿಕೊಳ್ಳುವಂಥ ರೀತಿಯಲ್ಲಿ ದೇವರು ನಮಗೋಸ್ಕರ ಕಾಯುತ್ತಾ ಇದ್ದು ನಮ್ಮನ್ನು ಸೇರಿಸಿಕೊಂಡು ನಮಗೆ ಬೇಕಾದಂಥ ಪ್ರತಿಯೊಂದು ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. Just think back, because of our own foolishness, because of our disobedience to God, we invited many problems in our lives. But God did not disown us, did not abandon us, because we have done all these things against His will. God did not disown us, but still He shown mercy despite our committing sins against Him. ನಾವು ದೇವರನ್ನು ಬಿಟ್ಟು ದೂರ ಹೋಗಿ ಆತನಿಗೆ ವಿರುದ್ಧವಾಗಿ ಎದ್ದು ಪಾಪಗಳನ್ನು ಮಾಡಿ ಆತನ ಮಾತನ್ನು ಕೇಳದೆ ಹೋದಾಗ್ಯೂ ಸಹ ಆತನು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಕೃಪೆಯಿಂದ ಪ್ರೀತಿಯಿಂದ ನಮ್ಮನ್ನು ನಡೆಸುವಾತನಾಗಿದ್ದಾನೆ ಮತ್ತು ನಮ್ಮನ್ನು ಈವರೆಗೂ ನಡೆಸಿಕೊಂಡು ಬಂದಂತ ದೇವರಾಗಿದ್ದಾನೆ. Amen. ಆಮೆನ್. Look back, my dear friend. Be thankful to God. ಹಿಂತಿರುಗಿ ನೋಡಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು. Some of us can say, God has extended my life. Like King Ezekiel, I was in deathbed, expecting death any moment, but God did not leave me in my deathbed, but He extended my life. ನಮ್ಮಲ್ಲಿ ಅನೇಕರು ನನ್ನ ಜೀವಿತದಲ್ಲಿ ನಾನು ಇನ್ನೇನು ಸಾಯುವೆನು, ಮರಣವನ್ನು ಅಪ್ಪುವೆನು ಎಂಬುದಾಗಿ ತಿಳಿದುಕೊಂಡಿದ್ದೆನು. ಆದರೂ ಸಹ ಅರಸನಾದಂಥ ಹಿಜ್ಕೀಯನ ರೀತಿಯಲ್ಲಿ ದೇವರು ನನ್ನ ಜೀವಿತ ಕಾಲವನ್ನು ಇನ್ನೂ ಹೆಚ್ಚುಗೊಳಿಸಿದನು ಎಂಬುದಾಗಿ ಹೇಳುವಂಥವರು ಉಂಟು. Oh, many of us must have cried in our deathbed, asking God, Lord, you extend my life. I am now dying, help me. But God's mercy is so much. There is what supposed to have happened. God did not allow that to happen in our lives. And we are here alive, my dear friend. ನಮ್ಮ ಜೀವಿತದಲ್ಲಿ ನಾವು ಮರಣದ ಹಾಸಿಗೆಯಲ್ಲಿ ಇದ್ದುಕೊಂಡು ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ ಅನೇಕ ವೇಳೆಗಳಲ್ಲಿ ನಾವು ಆತನಿಗೆ ಮೊರೆಯಿಟ್ಟಿರಬಹುದು. ಆದರೂ ಸಹ ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮಗೆ ನಡೆಯಬೇಕಾದಂಥ ಕಾರ್ಯವನ್ನು ನಡೆಯದೆ ತಪ್ಪಿಸಿ ಇಂದಿನ ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾನೆ. Amen. Amen. And some of us can surely say, I went through such a financial problems. I didn't have any source of income. But still God helped me through and brought me today to stand and give thanks to Him. ಇಂದಿನ ದಿನದಲ್ಲಿ ಇನ್ನೂ ಅನೇಕರು ಹೇಳಬಹುದು, ನಾನು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳವಾಗಿ ನೊಂದು ಹೋಗಿದ್ದೇನು, ನನಗೆ
ಹಣದ ಕೊರತೆ ಇತ್ತು, ಆದರೂ ಸಹ ದೇವರು ನನ್ನ ಸಂಗಡ ಇದ್ದು ನನ್ನನ್ನು ನಡೆಸಿದನು ಎಂಬುದಾಗಿ. We see in 2 Kings chapter 4 verse 1 to 7, a widow of a prophet goes to Elisha. A widow of a prophet. She lost her husband and she goes to prophet Elisha and says, "Sir, my husband died and from and the people who were given us a loan, they have come now. We had taken loan and they have come here to take my children away. And now I don't have any source of income. And my children also will be taken away as captives. What should I do?" ಇಲ್ಲಿ 2 ಅರಸುಗಳ ಪುಸ್ತಕದಲ್ಲಿ ಗಮನಿಸಿ ನೋಡುವಂಥ ಸಮಯದಲ್ಲಿ ಅಲ್ಲಿ ಎಲೀಷನ ಬಳಿಯಲ್ಲಿ ಒಬ್ಬ ವಿಧವೆಯು ಬಂದು ಆತನ ಬಳಿಯಲ್ಲಿ ಹೇಳುವಂಥ ಮಾತು, ನನ್ನ ಗಂಡನು ಮರಣ ಹೊಂದಿದ್ದಾನೆ, ನನಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲ, ಈಗ ಸಾಲವು ಹೆಚ್ಚಾಗಿದೆ, ಸಾಲ ಕೊಟ್ಟವರು ಬಂದು ನನ್ನ ಮಕ್ಕಳನ್ನು ಅವರು ಗುಲಾಮರನ್ನಾಗಿ ಮಾಡಿಕೊಳ್ಳುವುದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ, ಈಗ ನಾನು ಏನು ಮಾಡಲಿ, ನನಗೆ ಹಣದ ಸಹಾಯವಿಲ್ಲವಲ್ಲ ಎಂಬುದಾಗಿ ಅಂಗಲಾಚುತ್ತಿರುವಂಥ ಸಮಯದಲ್ಲಿ Many of us must have passed through this. No source of income. People who are supposed to help, they are no more. And people who are given loan, they are after our life. Lord, what should I do? You must have passed through. But God did not leave you in that state. ನಮ್ಮಲ್ಲಿ ಅನೇಕರು ಸಹ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಕಂಡು ಬರುತ್ತಾ ಇರಬಹುದು. ನಮಗೆ ಸಾಲ ಕೊಡುವುದಕ್ಕೆ ಇದ್ದಂಥವರು, ಹಣ ಸಹಾಯ ಮಾಡುವಂಥವರು ಈಗ ನಮ್ಮ ಜೀವಿತದಲ್ಲಿ ಇಲ್ಲ. ಆದರೆ ಆ ಸಾಲವನ್ನು ಕೊಟ್ಟಂಥವರು ನಮ್ಮನ್ನು ಬಂದು ಪೀಡಿಸುತ್ತಾ ಇದ್ದಾರೆ. ನಾವು ಈಗ ಏನು ಮಾಡುವುದು, ನಮಗೆ ಸಹಾಯವೇ ಇಲ್ಲವಲ್ಲ ಎಂಬುದಾಗಿ ಅಂಗಲಾಚುವಂಥ ಪರಿಸ್ಥಿತಿಯು ನಮ್ಮ ಜೀವಿತದಲ್ಲಿ ಕಂಡು ಬರುತ್ತಾ ಇರಬಹುದು. Hallelujah. ಹಲ್ಲೆಲೂಯಾ. Turn back, my friend. ಹಿಂತಿರುಗಿ ನೋಡಿ How God has helped you in your financial crisis. ನಿಮ್ಮ ಈ ಹಣದ ಕೊರತೆಯ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ನಿಮಗೆ ಸಹಾಯ ಮಾಡಿದನು ಎಂಬುದಾಗಿ ನೀವು ಹಿಂತಿರುಗಿ ನೋಡಿ. Some of us must have really feared our enemies who were surrounded us. ನಮ್ಮ ಸುತ್ತಲೂ ಇರುವಂಥ ಆ ಒಂದು ಶತ್ರುಗಳಿಂದ ನಾವು ಪೀಡಿತರಾಗಿ ಅವರಿಂದ ಭಯವನ್ನು ಪಡುತ್ತಾ ಇರಬಹುದು. Yes, many of us had our own enemies and we had such a fear what they do and how do I stop them harming me. ನಮ್ಮ ಸುತ್ತಲೂ ಇರುವಂಥ ವೈರಿಗಳಿಂದ ನಾನು ಹೇಗೆ ತಪ್ಪಿಸಿಕೊಳ್ಳುವುದು, ಅವರು ನನಗೆ ಯಾವುದೇ ರೀತಿಯಾದಂಥ ಕೇಡನ್ನು ಮಾಡದೇ ಇರುವಂತೆ ನಾನು ಹೇಗೆ ತಪ್ಪಿಸಿಕೊಳ್ಳುವುದು ಎಂಬುದಾಗಿ ಅನೇಕರು ಈ ವರ್ಷದಲ್ಲಿ ಅಂಗಲಾಚುತ್ತಾ ಇದ್ದಿರಬಹುದು. They are after my life and after my property. How should I save myself? ಅವರು ನನ್ನ ಆಸ್ತಿ ಮತ್ತು ನನ್ನ ಹಿಂದೆ ಬಿದ್ದಿದ್ದಾರೆ, ಇವನ್ನೆಲ್ಲ ಅವರಿಂದ ಹೇಗೆ ನಾನು ಕಾಪಾಡಿಕೊಳ್ಳುವುದು ಎಂಬುದಾಗಿ ನೀವು ಕಾಯುತ್ತಾ ಇದ್ದಿರಬಹುದು. In 2 Kings chapter 6 verse 16 to 17 says, it says, the servant of the man of God, that is Elisha, arose early and went out, and there was an army surrounding the city with horses and chariots. And his servant said to him, "Alas, my master, what shall we do? We are now surrounded by the army of Assyrians with the chariots, horses, and so many people. And we are here, only 2 people, you and me are the only people. How do we save ourselves? We are going to be destroyed." ಇಲ್ಲಿ ನಾವು ಗಮನಿಸಿ ನೋಡುವಾಗ 2 ಅರಸುಗಳು 6ನೇ ಅಧ್ಯಾಯ 15-16ನೇ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ, ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು.
ಹಾಗಾದರೆ ಅಲ್ಲಿ ತಮ್ಮ ಸುತ್ತಲೂ ವೈರಿಗಳು ಆವರಿಸಿಕೊಂಡಿದ್ದಾರೆ. ಅಲ್ಲಿ ನೋಡಬೇಕಾದರೆ ದೊಡ್ಡ ಮಹಾ ಸೈನ್ಯವೇ ಇದೆ. ನಾವಿಬ್ಬರು ಇದ್ದುಕೊಂಡು ಇವರನ್ನು ಹೇಗೆ ಎದುರಿಸುವುದು ಎಂಬುದಾಗಿ ಸೇವಕನು ಕೇಳುವಂಥ ಸಮಯದಲ್ಲಿ, Oh, my dear friend, look back how God protected you. ಹಿಂತಿರುಗಿ ನೋಡಿ ದೇವರು ನಿಮ್ಮನ್ನು ಹೇಗೆ ಆತನು ಕಾದು ಕಾಪಾಡಿದನು. Bible says Elisha told the servant, don't worry, I'm going to pray. He prayed. What he prayed? Lord, open this man's eyes. And now the servant opened his eyes and says, he says, Lord, I pray, open the eyes of this man. Lord opened the eyes of the young man, and he saw, behold, a mountain was full of horses, the chariots of fire all around Elisha. ಇಲ್ಲಿ 16-17ನೇ ವಾಕ್ಯವನ್ನು ಓದುವಂಥ ಸಮಯದಲ್ಲಿ, ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿದನು. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. Oh, look back, my dear friend, and see how God protected you with the angels of God when the enemies came against you. ಪ್ರೀತಿಯುಳ್ಳ ದೇವಜನರೇ, ನಿಮಗೆ ವಿರುದ್ಧವಾಗಿ ಶತ್ರುಗಳು ಬರುವಂಥ ಸಮಯದಲ್ಲಿ ದೇವರು ತನ್ನ ದೂತರನ್ನು ಕಳುಹಿಸಿ ನಿನ್ನನ್ನು ಹೇಗೆ ರಕ್ಷಿಸಿದನು ಎಂಬುದಾಗಿ ನೀನು ಯೋಚಿಸಿ ನೋಡು. Hallelujah. ಹಲ್ಲೆಲೂಯಾ. And certainly I can tell you, some of us will say, God has given me a second life. ಇಲ್ಲಿ ಅನೇಕರು ಹೇಳಬಹುದು, ದೇವರು ನನ್ನ ಜೀವಿತದಲ್ಲಿ ನನಗೆ ಎರಡನೆಯ ಜೀವನವನ್ನು ಕೊಟ್ಟಿದ್ದಾನೆ ಎಂಬುದಾಗಿ. Shunammite took her dead child, went up to the upstairs where the man of God normally stays. He put there, the dead child was put on the bed of Elisha. And she went all the way to call Elisha, and he came back, dead child. And Elisha prayed to God, God, you gave this woman a child, now the child is dead. Give back the life. And the child came back to life. ಶುನೇಮಿನ ಸ್ತ್ರೀಯಾದಂಥವಳು ತನ್ನ ಮಗನು ಸತ್ತಂಥ ಸಮಯದಲ್ಲಿ ಆಕೆಯು ಎಲೀಷನ ಬಳಿಗೆ ಹೋಗಿ ಹೇಳುವಾಗ, ನನ್ನ ಮಗನು ಈಗ ಸತ್ತಿದ್ದಾನೆ, ಆತನನ್ನು ಬದುಕಿಸಬೇಕು ಎಂದು ಕೇಳುವಂತಹ ಸಮಯದಲ್ಲಿ ಎಲೀಷನು ಬಂದು ಆ ಮಗುವಿಗಾಗಿ ಪ್ರಾರ್ಥಿಸುವಂತಹ ಸಮಯದಲ್ಲಿ ಆ ಹುಡುಗನು ಮತ್ತೆ ಜೀವಂತವಾಗಿ ಬರುತ್ತಾನೆ. ಆ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿಯೂ ಎರಡನೆಯ ಒಂದು ಜೀವನವನ್ನು ಕೊಟ್ಟು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. Amen. Amen. Yes, many of us will say, He has given back my child, He has given back my husband, He has given back my wife, He has given back my kith and kins whom I loved, and He has given back my life also. ನಾವು ಪ್ರೀತಿಸುವಂಥ ನಮ್ಮ ಮಕ್ಕಳು, ನಮ್ಮ ಗಂಡ ಹೆಂಡತಿ, ಸ್ನೇಹಿತರು, ಇವರ ಜೀವಿತವನ್ನು ಆತನು ಹಿಂತಿರುಗಿ ಕೊಟ್ಟಿದ್ದಾನೆ. ನನ್ನ ಜೀವವನ್ನು ದೇವರು ನನಗೆ ಹಿಂತಿರುಗಿ ಕೊಟ್ಟಿದ್ದಾನೆ ಎಂಬುದಾಗಿ ನಮ್ಮಲ್ಲಿ ಎಷ್ಟು ಮಂದಿ ಈ ವರ್ಷದ ಕೊನೆಯಲ್ಲಿ ಹೇಳುವುದಕ್ಕೆ ಸಾಧ್ಯ ಉಂಟು? Hallelujah. ಹಲ್ಲೆಲೂಯಾ. I can keep on narrating the miracles after miracles which is God done in your life, in my life, in this year. ಈ ವರ್ಷದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಅನೇಕ ಅದ್ಭುತಗಳನ್ನು ಈ ರೀತಿಯಾಗಿ ನಾವು ಹೇಳಿಕೊಳ್ಳುತ್ತಾ ಬರ್ತಾ ಇರಬಹುದು. Oh, my dear friend, be thankful to God because you are floating, not drowned in the river. ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ಕಷ್ಟ ಕಾರ್ಪಣ್ಯಗಳು ವೇದನೆಗಳು ಎನ್ನುವಂಥ ಪ್ರವಾಹದಲ್ಲಿ ಮುಳುಗಿ ಹೋಗದಂತೆ ನಾವು ಮೇಲಕ್ಕೆ ತೇಲಾಡುತ್ತಾ ಇದ್ದೇವೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. Hallelujah. Hallelujah. The prophet goes to Elisha and asks him, Lord,
We borrowed an axe and we were using it to cut the tree near the river. But it broke and went into the river and drowned. ಇಲ್ಲಿ ಎಲೀಷನ ಬಳಿಯಲ್ಲಿ ಬಂದು ಆತನ ಶಿಷ್ಯರು ಆತನಿಗೆ ಹೇಳುವಂತ ಮಾತು, ನಾವು ಒಂದು ಕೊಡಲಿಯನ್ನು ತೆಗೆದುಕೊಂಡು ಸಾಲವಾಗಿ ತೆಗೆದುಕೊಂಡಿದ್ದೆವು, ಅದರಿಂದ ಮರಗಳನ್ನು ಕತ್ತರಿಸುತ್ತಾ ಇದ್ದೆವು, ಆದರೆ ಆ ಕೊಡಲಿ ಈಗ ನದಿಯಲ್ಲಿ ಬಿದ್ದು ಹೋಗಿದೆ ಎಂಬುದಾಗಿ ಹೇಳುತ್ತಾರೆ. And Elisha asked, where did it fall? ಆಗ ಎಲೀಷನು ಕೇಳುವಂತ ಮಾತು, ಅದು ಎಲ್ಲಿ ಬಿತ್ತು ಎಂಬುದಾಗಿ. They pointed out in the middle of the river, oh, there it fell down. ಆ ಒಂದು ನದಿಯ ಮಧ್ಯದಲ್ಲಿ ತೋರಿಸಿ ಅದು ಅಲ್ಲಿ ಬಿದ್ದಿದೆ ಎಂಬುದಾಗಿ ಹೇಳುತ್ತಾರೆ. Elisha threw a wood there and the axe started floating up. Iron axe started floating, my dear friend. ಅಲ್ಲಿ ಎಲೀಷನು ಇದನ್ನು ಕೇಳಿಸಿಕೊಂಡ ತಕ್ಷಣ ಒಂದು ಚಿಕ್ಕ ಮರದ ತುಂಡನ್ನು ಆ ಸ್ಥಳದಲ್ಲಿ ಹಾಕುತ್ತಾನೆ. ಆಗ ಅಲ್ಲಿ ಕಬ್ಬಿಣದ ಆ ಒಂದು ಕೊಡಲಿಯು ನೀರಿನ ಮೇಲೆ ತೇಲಾಡುವುದಕ್ಕೆ ಪ್ರಾರಂಭಿಸುತ್ತದೆ. Iron refers to a man and wood refers to our Lord Jesus Christ. ಈ ಒಂದು ಕಬ್ಬಿಣವು ಮನುಷ್ಯನನ್ನು ಸೂಚಿಸುತ್ತದೆ ಮತ್ತು ಈ ಒಂದು ಮರ ಎಂದು ಹೇಳುವಾಗ ಯೇಸು ಕ್ರಿಸ್ತನನ್ನು ಸೂಚಿಸುವಂತದ್ದಾಗಿದೆ. Look back, my dear friend, because Jesus was with you, you are not drowned and you are floating. ಯೇಸು ಕ್ರಿಸ್ತನು ನಿನ್ನ ಸಂಗಡ ಇದ್ದುದರಿಂದ ನಿನ್ನ ಜೀವಿತದಲ್ಲಿ ಬಂದಂತ ಎಲ್ಲಾ ಪ್ರವಾಹಗಳಲ್ಲಿ ನೀನು ಕೊಚ್ಚಿಕೊಂಡು ಹೋಗದಂತೆ ತೇಲಾಡುವಂತೆ ಆತನು ಮಾಡಿದ್ದಾನೆ. That's why in Psalms 105:1-5 says, oh, give thanks to the Lord, call upon his name, make known his deeds among the people, sing to him, sing songs to him, talks of his wondrous works, glory in his holy name. Let the heart of those rejoice who seek the Lord and his strength. Seek his face evermore. Remember his marvelous works which he has done, his wonders and judgments out of his mouth. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಕೀರ್ತನೆಗಳು 105ನೇ ಅಧ್ಯಾಯ 1ನೇ ವಾಕ್ಯಗಳಿಂದ ಓದುವಂತಹ ಸಮಯದಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. 5ನೇ ವಾಕ್ಯದ 2ನೇ ಭಾಗ, ಆತನು ಆರಿಸಿಕೊಂಡ ಯಾಕೋಬನ ವಂಶದವರೇ, ಆತನು ಮಾಡಿದ ಅದ್ಭುತ ಕೃತ್ಯ, ಆತನ ಮಹತ್ ಕಾರ್ಯ, ಆತನ ಬಾಯಿಂದ ಹೊರಟ ನ್ಯಾಯ ನಿರ್ಣಯ, ಇವುಗಳನ್ನು ನೆನಪು ಮಾಡಿಕೊಳ್ಳಿರಿ. Hallelujah. 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 Remembering God's faithfulness and remembering what God has done in your life and giving thanks, that will strengthen our faith in God and gives the confidence to look ahead. ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಪ್ರತಿಯೊಂದು ಮಹೋಪಕಾರಗಳನ್ನು ನೆನೆಸಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಮಯದಲ್ಲಿ ಅದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ನಾವು ಮುಂದೆ ಹೆಜ್ಜೆ ಹಾಕುವುದಕ್ಕೆ, ಮುಂದೆ ನಮ್ಮ ಜೀವನವನ್ನು ನಡೆಸುವುದಕ್ಕೆ ನಮಗೆ ಸಹಾಯಕವಾಗಿರುತ್ತದೆ. Yes, my dear friend, you just cannot just keep on looking back only, but we have to go forward also. ನಾವು ಯಾವಾಗಲೂ ಹಿಂತಿರುಗಿ ಹಿಂದೆಯೇ ನೋಡುತ್ತಾ ಇರುವುದಕ್ಕೆ ಸಾಧ್ಯವಿಲ್ಲ, ಮುಂದಕ್ಕೂ ಸಹ ನಾವು ಹೋಗಬೇಕಾಗಿದೆ. When you look back and give thanks to God for what he has done, my dear friend, that gives you strength, the power, the confidence to trust our God and move ahead.
ನಾವು ನಮ್ಮ ಜೀವಿತದಲ್ಲಿ ಹಿಂತಿರುಗಿ ನೋಡುವಂತ ಸಮಯದಲ್ಲಿ ಆತನು ಮಾಡಿದಂಥ ಮಹೋಪಕಾರಗಳನ್ನು ನೆನಪಿಸಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಅದು ನಮಗೆ ಮುಂದಕ್ಕೆ ಹೆಜ್ಜೆ ಹಾಕುವುದಕ್ಕೆ, ಮುಂದೆ ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕೆ ನಂಬಿಕೆಯನ್ನು ಹುಟ್ಟಿಸುವಂತದ್ದಾಗಿ ಕಾಣಲ್ಪಡುತ್ತದೆ. We can hold on to his promises that he is faithful and he will definitely carry out what he says. ಆತನು ಹೇಳಿದಂಥ ಪ್ರತಿಯೊಂದು ಕಾರ್ಯವನ್ನು, ನುಡಿದಂಥ ಪ್ರತಿಯೊಂದು ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ಆತನು ನೆರವೇರಿಸುವನು ಎನ್ನುವಂಥ ನಂಬಿಕೆಯು ನಮ್ಮಲ್ಲಿ ಬರುವಂಥದ್ದಾಗಿದೆ. Isaiah chapter 41 verse 10 says, so do not fear, for I am with you. Do not afraid, for I am your God. I will strengthen you and help you. I will hold you with my right hand. ಯೆಶಾಯ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. Hallelujah. 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 Maybe some of us will be really worried. How do I face the new year? I have so much of problem ahead of me. We have barriers. We have so many problems. How do I meet and go forward in this year? ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಅನೇಕರು ಈ ವರ್ಷವನ್ನು ಪ್ರಾರಂಭಿಸಿದಂಥ ಸಮಯದಲ್ಲಿ ನನ್ನ ಮುಂದೆ ಇಷ್ಟು ದೊಡ್ಡ ಅಡೆತಡೆಗಳು ಇವೆಯಲ್ಲ, ನನ್ನ ಸುತ್ತಲೂ ನೋಡಬೇಕಾದರೆ ಎಷ್ಟೊಂದು ರೀತಿಯಾದಂಥ ವೇದನೆಗಳು, ಸಂಕಟಗಳು, ಶತ್ರುಗಳು ಆವರಿಸಿಕೊಂಡಿದ್ದಾರೆ, ಈ ವರ್ಷವನ್ನು ಹೇಗೆ ನಾನು ದಾಟಿ ಹೋಗುವೆನು ಎಂಬುದಾಗಿ ಎನ್ನುವಂಥ ಪ್ರಶ್ನೆಯು ನಮ್ಮನ್ನು ಕಾಡುತ್ತಾ ಇದ್ದಿರಬಹುದು. But God promises that he will be with us. ಆದರೆ ದೇವರು ನಮ್ಮ ಸಂಗಡ ಇರುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದನು. Yes, you must have had some failure. ನಮ್ಮ ಜೀವಿತದಲ್ಲಿ ಕೆಲವು ಸೋಲುಗಳು ಇದ್ದಿರಬಹುದು. Must have had big losses. ದೊಡ್ಡ ನಷ್ಟಗಳು ಬಂದಿರಬಹುದು. But God says, do not remember that. ಅದನ್ನು ಕುರಿತಾಗಿ ನೀವು ಅದನ್ನೇ ಯೋಚಿಸುತ್ತಾ ಇರಬೇಡಿ ಎಂಬುದಾಗಿ ದೇವರು ಹೇಳುತ್ತಾನೆ. Isaiah chapter 43, 18 to 19 says, let us not remember the former things. God will do a new thing in your life, my dear friend. ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18-19ನೇ ವಾಕ್ಯಗಳಲ್ಲಿ ದೇವರು ಹೇಳುವಂತ ಮಾತು, ಯೆಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ. Hallelujah. Hallelujah. Many of us must be really thinking about our failure. Oh, I met with this failure. I'm useless. I'm so weak. How can I meet the things which is ahead of me? ನಮ್ಮ ಜೀವಿತದಲ್ಲಿ ನಾನು ನನ್ನ ಸೋಲನ್ನು ಅನುಭವಿಸಿದ್ದೇನೆ, ನನ್ನ ಮುಂದೆ ಇರುವಂಥ ಈ ಎಲ್ಲ ಕಾರ್ಯಗಳನ್ನು ನಾನು ಹೇಗೆ ಎದುರಿಸುವುದು ಎನ್ನುವಂಥ ಪ್ರಶ್ನೆಯಿಂದ ನೀವು ಕಾಯ್ತಾ ಇರಬಹುದು. Oh, my dear friend, trusting God means keep your fear and keep your failure, everything behind you. Do not, Bible says, do not remember those things. Do not get tied up to these things. God is going to do a new thing in your lives. ಪ್ರೀತಿಯುಳ್ಳ ದೇವಜನರೇ, ದೇವರ ಬಳಿಯಲ್ಲಿ ನಾವು ಹಿಂತಿರುಗಿ ನೋಡದಂತೆ ಆ ಎಲ್ಲ ಕಾರ್ಯಗಳನ್ನು, ಸೋಲನ್ನು ಮರೆತು ಬಿಟ್ಟು ದೇವರು ನಮಗೆ ಮಾಡುವಂಥ ಹೊಸ ಕಾರ್ಯಗಳನ್ನು ಕುರಿತಾಗಿ ನಾವು ಯೋಚಿಸಬೇಕಾಗಿದೆ, ಅದನ್ನು ಕುರಿತಾಗಿ ಚಿಂತಿಸಬೇಕಾಗಿದೆ. ದೇವರ ವಾಕ್ಯವು ಹೇಳುತ್ತದೆ, ಹಳೆಯ ಕಾರ್ಯಗಳನ್ನೆಲ್ಲ ಮರೆತು ಬಿಡಿ, ಈಗ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುತ್ತಾನೆ, ಅದು ಈಗಲೇ ತಲೆದೋರುತ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. Hallelujah. 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 God will do a new thing in your life. So do not remember your failure. ನೀವು ನಿಮ್ಮ ಸೋಲನ್ನು ಕುರಿತಾಗಿ ಯೋಚಿಸುತ್ತಾ ಇರಬೇಡಿ. ನಿಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. Paul says in Philippians chapter 3 verse 13 to 14, he says, brethren, I do not count myself to have apprehended, but one thing I do, forgetting those things which are behind and reaching forward to those things which are ahead.
ಇಲ್ಲಿ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುವಂತ ಮಾತು 3ನೇ ಅಧ್ಯಾಯ 13-14 ವಾಕ್ಯಗಳಲ್ಲಿ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. David goes to Saul and says, hello, here I am. I'm going in the name of our Lord and Savior Jesus Christ. Lord, in the name of God of Israel, this Goliath, this man cannot stand before me and before God. ಇಲ್ಲಿ ದಾವೀದನು ಚಿಕ್ಕ ಹುಡುಗನಾಗಿದ್ದರು ಅರಸನಾದಂಥ ಸೌಲನ ಬಳಿಯಲ್ಲಿ ಹೋಗಿ ಹೇಳುವಂಥ ಮಾತು, ಈ ಒಂದು ಫಿಲಿಷ್ಟಿಯನಾದಂಥ ಗೊಲ್ಯಾತನು ನಮ್ಮ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ನಾನಾದರೂ ನಮ್ಮನ್ನು ಸೃಷ್ಟಿ ಮಾಡಿದಂಥ ನಮ್ಮ ದೇವರಾಗಿರುವಂಥ ಕರ್ತನ ನಾಮದಲ್ಲಿ ಅವನಿಗೆ ವಿರುದ್ಧವಾಗಿ ಹೋಗುತ್ತಾ ಇದ್ದೇನೆ. ಆತನು ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೋಗಿ ಹೇಳುತ್ತಾನೆ. Oh, Saul was astonished at that young man's voice. He said, how can you do it? You are a young man. You are weak and you do not have any experience to fight such a great warrior like a Goliath. And for that, David says in 1 Samuel chapter 17 verse 34-37, 1 Samuel chapter 17, 34-37, Lord, who delivered me from the paws of the lion and from the paws of the bear, he will deliver me from the hand of this Philistine. ಅಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂತ ಮಾತು, ಸೌಲನು ದಾವೀದನನ್ನು ನೋಡಿ, ನೀನಾದರೂ ಚಿಕ್ಕ ಹುಡುಗ, ಫಿಲಿಷ್ಟಿಯನಾದಂಥ ಗೊಲ್ಯಾತನನ್ನು ನೋಡಬೇಕಾದರೆ ತರಬೇತಿಯನ್ನು ಹೊಂದಿದಂಥ ಬಲಿಷ್ಠನಾದಂಥ ದೊಡ್ಡ ಸೈನಿಕನಾಗಿದ್ದಾನೆ, ರಣವೀರನಾಗಿದ್ದಾನೆ. ಆತನನ್ನು ಸೋಲಿಸುವುದು ನಿಮ್ಮಿಂದ ಸಾಧ್ಯವೋ ಎಂಬುದಾಗಿ ಕೇಳುವಂಥ ಸಮಯದಲ್ಲಿ 1ನೇ ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ದಾವೀದನು ಇದಕ್ಕೆ ಉತ್ತರವಾಗಿ ಹೇಳುವಂತ ಮಾತು, ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು. Hallelujah. Hallelujah. He looked back and saw what God done in his life. He looked back and saw the miracle of a God in his past life, and he going ahead trusting God. ಇಲ್ಲಿ ದಾವೀದನನ್ನು ಗಮನಿಸಿ ನೋಡಬೇಕಾದರೆ ತನ್ನ ಜೀವಿತದಲ್ಲಿ ದೇವರು ಈಗಾಗಲೇ ಮಾಡಿದಂಥ ಅದ್ಭುತಗಳನ್ನು ಹಿಂತಿರುಗಿ ನೋಡುತ್ತಾನೆ. ಆ ಅದ್ಭುತಗಳನ್ನು ಹಿಂತಿರುಗಿ ನೋಡಿದ್ದು ಮಾತ್ರವಲ್ಲದೆ ಆ ನಂಬಿಕೆಯಿಂದ ಮುಂದಕ್ಕೆ ಹೆಜ್ಜೆ ಹಾಕುತ್ತಾನೆ. காக்கும் கரங்கள் உண்டனக்கு காத்திடுவார் கிருபையாலே. காக்கும் கரங்கள் உண்டனக்கு காத்திடுவார் கிருபையாலே. அல்லேலூயா பாடி பாடி அலைகளை நான் தாண்டிடுவேன். அல்லேலூயா பாடி பாடி அலைகளை நான் தாண்டிடுவேன். நம்புவேன் இயேசுவை, நம்புவேன் இயேசுவை, நம்புவேன் இயேசுவை, நம்புவேன் இயேசுவை. Trusting God. I know what God has done in my life. I will trust Him.
His hand will be there with me in this new year which I am going to go. And I will demolish all that opposes me. I will be victorious. ನನ್ನ ಜೀವಿತದಲ್ಲಿ ದೇವರು ಈವರೆಗೂ ಮಾಡಿದಂಥ ಪ್ರತಿಯೊಂದು ಅದ್ಭುತಗಳನ್ನು ನೆನಪಿಸಿಕೊಳ್ಳುವೆನು. ಆತನು ಎಲ್ಲ ಕಾರ್ಯಗಳಿಂದ ನನ್ನನ್ನು ಬಿಡಿಸಿ ಕಾದು ಕಾಪಾಡಿದ್ದಾನೆ, ಸುರಕ್ಷಿತೆಯಾಗಿ ಇಟ್ಟಿದ್ದಾನೆ. ಇದನ್ನೆಲ್ಲ ನೆನಪಿಸಿಕೊಂಡು ಈ ಒಂದು ನೂತನ ವರ್ಷದಲ್ಲಿ ಕಾಲಿಡುವಂಥ ಸಮಯದಲ್ಲಿ ಆತನು ನನ್ನ ಮುಂದೆ ಏನೇ ಇದ್ದರೂ ನನ್ನನ್ನು ಕಾದು ಕಾಪಾಡುವನು. ಅದನ್ನೆಲ್ಲ ನಾನು ಒಡೆದು ಬಿಟ್ಟು ಜಯಶಾಲಿಯಾಗಿರುವೆನು ಎನ್ನುವಂತ ರೀತಿಯಲ್ಲಿ ನಾವು ಮುಂದಕ್ಕೆ ಹೆಜ್ಜೆ ಹಾಕೋಣ. Oh, I will go and fight this Goliath who is standing against me. ನನಗೆ ವಿರುದ್ಧವಾಗಿ ನಿಂತಿರುವಂತ ಗೊಲ್ಯಾತನಿಗೆ ವಿರುದ್ಧವಾಗಿ ನಾನು ಹೋಗಿ ಯುದ್ಧ ಮಾಡುವೆನು. கண்மலைகள் பெயர்க்கும்படியாய் கர்த்தரேனை கரம் பிடித்தார். கண்மலைகள் பெயர்க்கும்படியாய் கர்த்தரேனை கரம் பிடித்தார். காத்திருந்து பெலனடைந்து கழுகு போலே எழும்பிடுவாய். காத்திருந்து பெலனடைந்து கழுகு போலே எழும்பிடுவாய். நம்புவேன் இயேசுவை, நம்புவேன் இயேசுவை, நம்புவேன் இயேசுவை, நம்புவேன் இயேசுவை. I will trust my God and go ahead in this year and I'll be victorious. ನಾನು ದೇವರನ್ನು ನಂಬುತ್ತಾ ಆತನನ್ನೇ ಹಿಂಬಾಲಿಸಿಕೊಂಡು ಹೋಗುವಂತ ಸಮಯದಲ್ಲಿ ಈ ಒಂದು ವರ್ಷದಲ್ಲಿ ಜಯವನ್ನು ನಾನು ಕಾಣುವೆನು. Let's close in prayers. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Look back and thank God. ಹಿಂತಿರುಗಿ ನೋಡಿ ದೇವರು ಮಾಡಿದಂತ ಮಹೋಪಕಾರಗಳಿಗೆ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. Move forward trusting God. ನಾವು ಮುಂದಕ್ಕೆ ಹೆಜ್ಜೆ ಇಟ್ಟು ಆತನಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡೋಣ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Heavenly Father, we praise and worship you, Lord, for the wonderful time that you've given us to look back in our lives and, Lord, count all the blessings of what you have done in our lives. Yes, Master, each one, each miracle, if we count, Lord, it surprises, Lord, what all things you have done in our lives. We never expected, Lord, many a times, we got drowned, but Lord, you lifted us. We went away, but still, Lord, you pulled us in. Lord, because of our foolishness, Lord, many problems, we ourselves invited it. But Lord, you didn't abandon us. Lord, you didn't disown us. But still, Lord, shown your mercies and love upon us and called us, Lord. And today, made us to stand where we are. Like, Lord, Joshua, we can also say, Lord, Manasseh and Ephraim. Yes, Master, you blessed us with fruitfulness in our lives. And Lord, we thank you for everything that you have done in our lives. And Lord, we trust you that you are going ahead of us and you promised us to be with us, oh Lord. Thank you. And with Lord, with Christ in the vessel, we can smile at the storm. Whatever comes in our way, whatever is, Lord, in store for us, we know the God of heaven is coming with us and we will be victorious. Thank you. Bless your people. Strengthen them, O God, as they are going to enter into the new year. Let your mercies and, Lord, the grace and the love follow them all through this year, O God. Let them be a blessed channel, O God. Bless everyone. In Jesus' precious name we pray. Amen. 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 ನನ್ನ ಮನವೇ ಯೆಹೋವನ ಕೊಂಡಾಡು,
ನನ್ನ ಸರ್ವೇಂದ್ರನೇ ಪವಿತ್ರ ನಾಮத்தை ಕೀರ್ತಿಸಿರಿ. ನನ್ನ ಮನವೇ ಗುಣಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಬೇಡ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. God bless you all.